ದೆಹಲಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿಗೆ ಕರೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸಚಿವ ಚಲುವರಾಯಸ್ವಾಮಿ ದೆಹಲಿಯಲ್ಲಿದ್ದ ಕಾರಣ ಸಿಎಂ ಕಾಲ್ ಮಾಡಿದ್ದಾರೆ. ನೀನ್ ದೆಹಲಿಗೆ ಹೋಗಿದೀಯಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇಲಾಖೆ ಕೆಲಸ, ಕೇಂದ್ರ ಸಚಿವರ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದೆ ಅಂತ ಚಲುವರಾಯಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ವಿಷಯ ತಿಳಿಸಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಇದು ಹೈಕಮಾಂಡ್ ಭೇಟಿಗೆ ಅಲ್ಲ ಅಂತ ಸಿಎಂಗೆ ಸಚಿವರಿಂದ ಮಾಹಿತಿ. ಒಂದು ಕಡೆ ಡಿಕೆ ಆಪ್ತ ಬಣದ ಸಚಿವರುಗಳು, ಶಾಸಕರು ದೆಹಲಿ ಪರೇಡ್ ನಡೆಸಿರುವಾಗ ಚಲುವರಾಯಸ್ವಾಮಿ ಅವರ ದೆಹಲಿ ದಂಡಯಾತ್ರೆ ಸಹಜವಾಗಿ ಉಬೇರಿಸಿದೆ. ಅದರ ಬಗ್ಗೆ ಮಾಹಿತಿಗಾಗಿ ಸಿಎಂ ಸಿದ್ದರಾಮಯ್ಯ ಖುದ್ದು ಕರೆ ಮಾಡ್ತಾರೆ. ಚಲುವರಾಯಸ್ವಾಮಿ ಅವರಿಗೆ ದೆಹಲಿಲಿ ಇದ್ದೀರಾ ಅಂತ ಕೇಳ್ತಾರೆ. ಇಲಾಖೆ ಕೆಲಸ ಇತ್ತು, ಕೇಂದ್ರ ಸಚಿವರ ಭೇಟಿಗೆ ಬಂದಿದ್ದೆ ಅಂತ ಅವರು ಉತ್ತರಿಸಿದ್ದಾರೆ. ಆದರೆ ಹೈಕಮಾಂಡ್ ಭೇಟಿಗೆ ಅಲ್ಲ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಯಾರು ಯಾವ ಬಣದಲ್ಲಿದ್ದಾರೆ, ಯಾರು ಎಲ್ಲಿಗೆ ಭೇಟಿ ಕೊಡ್ತಿದ್ದಾರೆ, ಇದೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಂದು ದೊಡ್ಡ ಬಣ ದೆಹಲಿ ಪರೇಡ್ ನಡೆಸ್ತಾ ಇದೆ. ಇತ್ತ ಸಿಎಂ ನಿವಾಸದಲ್ಲೂ ಕೂಡ ಅವರ ಆಪ್ತ ಬಣ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಹಾಗಾಗಿ ಯಾರು ಯಾವ ಬಣದಲ್ಲಿದ್ದಾರೆ ಅನ್ನೋದು ಕುತೂಹಲ. ಈಗ ಚಲುವರಾಯಸ್ವಾಮಿ ಅವರ ದೆಹಲಿ ಯಾತ್ರೆ ಬಗ್ಗೆ ಸಿಎಂ ಕೂಡ ಪ್ರಶ್ನೆ ಮಾಡುವ ಹಾಗಾಯ್ತಾ ಅಂತ? ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಒಂದು ದೊಡ್ಡ ವಿಚಾರ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಅಲ್ಲಿ ಶಾಸಕರೆಲ್ಲರೂ ಕೂಡ ಅತ್ತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತಿದ್ದಾರೆ. ಬಹುತೇಕ ಡಿ.ಕೆ. ಶಿವಕುಮಾರ್ ಬೆಂಬಲಿತ ಶಾಸಕರೇ ಅದರಲ್ಲಿದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಲಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಇರುವಂತಹ ಸಚಿವರೇ ಹಾಗಾದ್ರೆ ಅಲ್ಲಿ ಹೋದ್ರ, ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರೋದು ಯಾರಿಗೂ ಕೂಡ ಸಡನ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡುವಂತ ವಿಚಾರ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಚಲುವರಾಯಸ್ವಾಮಿ ಅವರ ಜೊತೆಗೆ ಒಂದು ಮಾತಾಡಿದ್ದಾರೆ. ಅಂದ್ರೆ ಏನಾಗ್ತಿದೆ ಬೆಳವಣಿಗೆ ತಿಳ್ಕೊಳ್ಳೋಕೆ ಸಂಬಂಧಪಟ್ಟಂತೆ ಅದಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಒಂದು ಕ್ಲಾರಿಫೈ ಮಾಡಿದ್ದಾರೆ. ಅಂದ್ರೆ ನಾನು ಬಂದಿರುವಂತದ್ದು ಕೇಂದ್ರ ಸಚಿವರ ಕೆಲಸ ಇತ್ತು, ಇಲಾಖೆಯ ಕೆಲಸ ಇತ್ತು, ಕೇಂದ್ರ ಸಚಿವರನ್ನ ಭೇಟಿ ಮಾಡಬೇಕಾಗಿತ್ತು. ಈ ಕಾರಣಕ್ಕೋಸ್ಕರ ನಾನು ದೆಹಲಿಗೆ ಬಂದಿರುವಂತದ್ದು. ಅದನ್ನ ಹೊರತಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಾಗ್ಲಿ ಅಥವಾ ಬೇರೆ ಉದ್ದೇಶ ಇಟ್ಕೊಂಡು ಬೇರೆ ಪರ್ಪಸ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಬಂದಿಲ್ಲ. ಬಂದಿರುವಂತದ್ದು ಇಲಾಖೆ ಕೆಲಸ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ಕ್ಲಾರಿಫೈ ತರ ಅಂದ್ರೆ ಮಾಧ್ಯಮದಲ್ಲಿ ಸಹಜವಾಗಿ ಈ ವಿಚಾರ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇತ್ತು. ಇನ್ನು ಅನೇಕರು ಚಲುವರಾಯಸ್ವಾಮಿ ಅವರು ಕೂಡ ಈ ತರ ಮೂವ್ಮೆಂಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ಕ್ಲಾರಿಫೈ ಮಾಡೋ ನಿಟ್ಟಿನಲ್ಲಿ ಈ ಒಂದು ಸಂಭಾಷಣೆ ಆಗಿದೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಮೋದ್ ತಮ್ಮ ಮಾಹಿತಿಗೆ. ಎಸ್, ಈಗ ಯಾರು ಯಾವ ಬಣದಲ್ಲಿದ್ದಾರೆ ಅನ್ನೋದು ಕುತೂಹಲ, ಚರ್ಚೆ ಕಾರಣ ಆಗಿದೆ. ಹಾಗಾಗಿ ಯಾರು ಎಲ್ಲಿ ದೆಹಲಿ ಪ್ರಯಾಣ ಬೆಳೆಸಿದ್ರು ಕೂಡ ಅದು ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ದೆಹಲಿ ಭೇಟಿ ಕೂಡ ಕೃಷಿ ಸಚಿವರು ಯಾಕೆ ದೆಹಲಿಗೆ ಹೋದ್ರು ಅನ್ನುವಂಥ ಪ್ರಶ್ನೆ ಹುಟ್ಟಾಕಿತ್ತು. ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಕರೆ ಮಾಡಿದ್ರು. ತಾವು ದೆಹಲಿಗೆ ಹೋಗಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಹೌದು, ಆದರೆ ನಾನು ಬಂದಿರೋದು ಹೈಕಮಾಂಡ್ ಭೇಟಿಗಲ್ಲ, ಇಲ್ಲಿ ಕೇಂದ್ರ ಸಚಿವರನ್ನ ಭೇಟಿಯಾಗೋದಕ್ಕೆ ಇಲಾಖೆಯ ಕೆಲಸ ಇತ್ತು, ಅದಕ್ಕಾಗಿ ಬಂದಿದ್ದೀನಿ ಎನ್ನುವಂಥ ಸ್ಪಷ್ಟನೆಯನ್ನು ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೆಹಲಿ ದಂಡಯಾತ್ರೆ ನಡೆಸ್ತಾ ಇದ್ದಾರೆ ಡಿಕೆ ಆಪ್ತರು. ಹಾಗಾಗಿ ಈ ಪವರ್ ಶೇರಿಂಗ್ ವಿಚಾರ ಬಹಳ ದೊಡ್ಡ ಚರ್ಚೆ ಕಾರಣ ಆಗಿರುವಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾ ಇರುವಂತಹ ಎಲ್ಲರ ಮೇಲೂ ಕೂಡ ಒಂದು ಕಣ್ಣಿದೆ. ಸಹಜವಾಗಿ ಮಾಧ್ಯಮದಲ್ಲಿ ಚರ್ಚೆಯ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲೇ ಒಂದಿಷ್ಟು ಕ್ಲಾರಿಟಿಗೋಸ್ಕರ ಸಚಿವ ಚಲುವರಾಯಸ್ವಾಮಿ ಅವರ ದೆಹಲಿ ಭೇಟಿಯ ಕಾರಣವನ್ನ ಕೇಳಿದ್ರು ಸಿಎಂ. ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸಚಿವರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡೋದಕ್ಕೆ ಮನವಿ ಮಾಡಿದ್ದೇನೆ, ಖರ್ಗೆ, ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದೆ ಅಂತ ಶೃಂಗೇರಿ ಶಾಸಕ ರಾಜೇಗೌಡರು ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಉಳಿದ ಶಾಸಕರ ಜೊತೆ ನಾನು ದೆಹಲಿಗೆ ಬಂದಿಲ್ಲ, ನಾನು ಖರ್ಗೆ ಭೇಟಿ ವೇಳೆ ಶಾಸಕರು ಕೂಡ ಇದ್ರು, ನಾನು ಒಕ್ಕಲಿಗ ಶಾಸಕರ ಜೊತೆಯಲ್ಲಿ ಬಂದಿಲ್ಲ, ಅವ್ರು ಏನ್ ಚರ್ಚೆ ಮಾಡಿದ್ರು ನನಗೆ ಗೊತ್ತಿಲ್ಲ, ನಾಯಕತ್ವ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಅಂತ ಶೃಂಗೇರಿ ಶಾಸಕ ರಾಜೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಿದ್ದೀರಿ, ರೀಶಫ್ಲಿಂಗ್ ಇದೆ, ಬದಲಾವಣೆ ಇದೆ ಅಂತೇಳಿ. ರೀಶಫ್ಲಿಂಗ್ ಏನಾದ್ರು ಇದ್ದರೆ ನಮಗೆ ಒಂದು ಅವಕಾಶ ಕೊಡಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಗೆದ್ದಿದ್ದೀವಿ. ನಾನು ಸೀನಿಯರ್ ಇದ್ದೀನಿ, 2 ಸರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದು ಅಧ್ಯಕ್ಷನಾಗಿ. ಶೃಂಗೇರಿ ಭಾಳ ಟಫ್ ಕಾನ್ಸ್ಟಿಟ್ಯೂನ್ಸಿ, ನಿಮಗೆ ಗೊತ್ತಿದೆ, ಅದು ಪ್ರೋ BJP ಇರೋಂಥ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಗೆದ್ದು ಬಂದಿದ್ದೀನಿ. ಜಿಲ್ಲೆಯಲ್ಲಿ 5 ಗೆದ್ದಿದ್ವಿ. ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ನನಗೇ ಕೊಡಿ ಅಂತಲ್ಲ, ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಡಿ ಅಂತೇಳಿ. ಈಗಿರುವಂಥ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮಗೆ ಅವರೇ ಇರಲಿ ಅನ್ನೋ ಆಸೆ. ಬಟ್ ಅವರೇ ಹೇಳ್ತಾರೆ, ಇಲ್ಲ ನನಗೆ ಕಷ್ಟ ಆಗ್ತಾಯಿದೆ, ಬೇರೆ ಯಾರಾದ್ರು ಈ ಜಿಲ್ಲೆಯವರು ಆಗಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೊಂದು ಮನವಿ ಮಾಡೋದು ಬಿಟ್ಟರೆ ಬೇರೆ ವಿಚಾರ ನಮಗೇನು ಗೊತ್ತಿಲ್ಲ. ಅಲ್ಲ, ಖರ್ಗೆ ಇತರ ಶಾಸಕರ ಜೊತೆ ಭೇಟಿ ಆಗಲಿಲ್ಲ. ತಮಗೆ ಗೊತ್ತಿದೆ, ನಾನು ಫಸ್ಟ್ ಭೇಟಿ ಮಾಡೋಕ್ಕೆ ಬಂದೆ.
ಬಂದಾಗ ಖರ್ಗೆ ಸಾಹೇಬರು ಬೇರೆ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲಿ ಏನೋ ಮೀಟಿಂಗು ಭೋಜನ ಕೂಟಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ಹೋಗಿದ್ದೀವಿ. ಅಲ್ಲಿಂದ ಬಂದಮೇಲೆ ಭೇಟಿ ಮಾಡ್ತೀನಿ ಅಂತೇಳಿ ನಂಗೆ ಟೈಮ್ ಕೊಟ್ಟರು. ಹಂಗಾಗಿ ನಾನು ಗೇಟಿಂದಲೇ ಹೊರಗಡೆ ಬಂದೆ. ಅದಾದ ನಂತರ ನಾನು ಭೇಟಿಗೆ ಮಾಡೋಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಶಾಸಕರುಗಳಿದ್ದರು. ನನಗೇನು ಸೀಮಿತ, ನನ್ನ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಂಬಿದ್ದಾರೆ ಅಂತಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ. ಶಾಸಕರಿಗಿಂತ ಹೆಚ್ಚಾಗಿ ಅವರು ಹೈಕಮಾಂಡ್ ಅನ್ನ ನಂಬಿದ್ದಾರೆ. ಸಚಿವರು ಶಾಸಕರು ದೆಹಲಿಗೆ ಹೋಗೇ ಹೋಗ್ತಾರೆ. ಡಿಕೆಶಿಗೆ ಅವಕಾಶ ಸಿಗಬಹುದಾ ಎಂದು ಚರ್ಚಿಸಿರಬಹುದು, ಅದನ್ನು ಕೂಡ ಶಾಸಕರು ಚರ್ಚೆ ಮಾಡಿರಬಹುದೇನೋ ಅಂತಿದ್ದಾರೆ ಬಾಲಕೃಷ್ಣ. ಏನಾಗಿದೆ ಅಂತ ಹೇಳಿ ನಮ್ಮ ಹತ್ರ ನಮ್ಮ ಮುಂದೆ ಏನು ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ. ನಾವು ಆಮೇಲೆ ಅದನ್ನ ತಿಳ್ಕೊಳ್ಳೋಷ್ಟು ದೊಡ್ಡವರಲ್ಲ ನಾವು ಪಕ್ಷದಲ್ಲಿ ತುಂಬ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ, ಅವ್ರವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬಟ್ ಅವರು ಯಾತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಹೋಗಿದ್ದಾರೆ, ಬಟ್ ಇದೇ ವಿಚಾರಕ್ಕೆ ಹೋಗಿದ್ದಾರೋ ಅಥವಾ ಬೇರೆ ವಿಚಾರಕ್ಕೆ ಹೋಗಿದ್ದಾರೋ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನು ನಂಬ್ಕೊಂಡವ್ರೆ, ಶಾಸಕರಿಂದ ಹೆಚ್ಚಾಗಿ ಹೈಕಮಾಂಡ್ ನಂಬ್ಕೊಂಡವ್ರು. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಇಲ್ಲಿ ಸುಮ್ಮನೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ವಿಭಜನೆ ಆಗೋದು ಬೇಡ ಪಕ್ಷದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಂಬ್ಕೊಂಡವ್ರು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು, ಸ್ಪಷ್ಟೀಕರಣ ಹೈಕಮಾಂಡ್ ಕೊಡಬೇಕು. ಇದು ಶಾಸಕರು ಹೋಗಿ ಏನೋ ಒತ್ತಾಯ ಮಾಡೋದು, ಶಾಸಕರು ಮಾಡಿ ಅಂತಕ್ಕಂಥದ್ದು ಆ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹತ್ರ ಚೆನ್ನಾಗಿದ್ದಾರೆ, ಅಲ್ಲಿ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಅಲ್ಲ ಡೆವಲಪ್ಮೆಂಟ್ ಅಂತ ಯಾಕಂತೀರ? ಡೆಲ್ಲಿಗೆ ಹೋದವರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗೋರೆ ಅಂತ ಯಾಕೆ ಅನ್ಕೋತೀರ ನೀವು? ನಮಗಂತೂ ಗೊತ್ತಿಲ್ಲ. ನೀವು ಆ ಶಾಸಕರುಗಳನ್ನ ಕೇಳಬೇಕು. ಡೆಲ್ಲಿಗೆ ಯೂಶುವಲ್ ಆಗಿ ಹೋಗ್ತಾರೆ, ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಏನೇನು ವಿಚಾರಗಳಿರ್ತೋ ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಥವಾ ಇದನ್ನು ಚರ್ಚೆ ಮಾಡಿರ್ಬೋದೇನೋ, ಏನೋ ಅಂದರೆ ವಿರುದ್ಧವಾಗಿ ಅಂತಲ್ಲ, ಯಾರೋ ವಿರುದ್ಧವಾಗಿ ಚರ್ಚೆ ಮಾಡಿದಲ್ಲ, ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ್ಬೋದಾ ಏನೋ ಅಂತ ಕೇಳಿ ಹೋಗಿರ್ಬೋದೇನೋ. ಆದರೆ ಡಿ ಕೆ ಶಿವಕುಮಾರ್ ಅವ್ರು ಯಾರನ್ನೂ ಕೂಡ ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸಿಲ್ಲ. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಅದೇ ಅರ್ಥದಲ್ಲಿ ಹೇಳಿರಬಹುದು. 4 ಗೋಡೆ ಮಧ್ಯೆ ಏನ್ ನಡೆದಿದೆಯೋ ನಮಗ್ ಗೊತ್ತಿಲ್ಲ, ಎಲ್ಲದಕ್ಕೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಬಾಲಕೃಷ್ಣ ಕೇಳ್ತಿದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಕರೆದು ಕ್ಲಾರಿಟಿ ನೀಡ್ಲಿ, ಶಾಸಕರಿಗೆ ಗೊತ್ತಾಗಂಗಾದ್ರೂ ಹೇಳಬೇಕಲ್ವಾ, ಎಲ್ಲಾ ಗೊಂದಲಕ್ಕೂ ತೆರೆ ಎಳಿಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ ಬಾಲಕೃಷ್ಣ. ಸುರೇಶ್ ಅವರು ಮಾತಾಡಿದ್ದಾರೆ, ಕೊಟ್ಟು ಮಾತಿಗೆ ತಪ್ಪದಿಲ್ಲ ಸಿದ್ದರಾಮಯ್ಯನವರು, ಹಿಂದಿಯೂ ತಪ್ಪಿಲ್ಲ ಮುಂದೂ ತಪ್ಪಲ್ಲ ಅಂತ. ಇದನ್ನ ನೀವು ಹೆಂಗ್ ನೋಡ್ತೀರಿ ಸರ್? ಏನ್ ಇದು ಹಿಂದೆ ವಚನ ಭ್ರಷ್ಟತೆಯ ಕಾರಣ ಸರ್ಕಾರ ಬಿದ್ದೋಗಿದ್ದು, ಪಕ್ಷ ಉರುಳೋಗಿದ್ದು, ನೀವು ಅದನ್ನ ನೀವು ಸುರೇಶ್ ಅಣ್ಣನೇ ಕೇಳಬೇಕು. ನೀವು ನಾನು ಕೇಳಿದ್ರೆ ನೀವು ಸುರೇಶ್ ಅಣ್ಣ ಹೆಂಗ್ ಮಾತಾಡೋರು ಅಂತ ಇಲ್ಲ ಇರ್ಬೋದು. ಆ ಥರ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಅದೇ ಥರ ನಡ್ಕೊಂಡು ಬಂದಿದ್ದಾರೆ. ಬಟ್ ಸುರೇಶ್ ಅಣ್ಣ ಯಾವ ಅರ್ಥದಲ್ಲಿ ಹೇಳೋರು ಅಂತ ಗೊತ್ತಿಲ್ಲ ನನಗೆ. ಗೋಡೆ ಮಧ್ಯೆ ಆಗಿರುವಂತ ಮಾತುಕತೆಗೆ ನಾನೇ ಸಾಕ್ಷಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಅಲ್ಲ ಅದು ಇರ್ಬೋದು, ನಾನು ಹೇಳಿಲ್ವಾ, ನಾವು ಆ ಮಟ್ಟದಲ್ಲಿ ಮಾತಾಡೋಷ್ಟು ದೊಡ್ಡ ನಾಯಕರಲ್ಲ ನಾವು. ನಮ್ಮಲ್ಲಿ ಸಾಕಷ್ಟು ದೊಡ್ಡ ನಾಯಕರುಗಳಿದ್ದಾರೆ, ಏನೇನು ಚರ್ಚೆ ಮಾಡೋರು. ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು, ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ಗೆ. ಇದಕ್ಕೊಂದು ಕ್ಲಾರಿಟಿ ಕೊಡ್ಲಿ, ಒಂದು ತೆರೆ ಎಳಿಬೇಕು ಇದಕ್ಕೆ. ಇದು ಯಾಕಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರತಿನಿತ್ಯ ಸುಮ್ಮನೆ ಗೊಂದಲ ಆಗ್ತಕ್ಕಂಥದ್ದು ಒಳ್ಳೇದು. ಹೈಕಮಾಂಡ್ ನಂಬ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಏನು ಮಾಡದಿರೋ ಕಾರಣಕ್ಕಾಗಿ ಶಾಸಕರುಗಳು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಆ ಥರ ಏನು ಅವ್ರು ಯಾರನ್ನು ಶಾಸಕರನ್ನ ನಮಗೆ ಹೇಳವ್ರೆ, ಯಾರು ಏನು ಮಾತಾಡ್ತಾರಪ್ಪ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಎಲ್ರಿಗೂ ಹೇಳವ್ರೆ, ಅದೆಲ್ಲ ಶಾಸಕರುಗಳಿಗೆ ಹೇಳವ್ರೆ. ಎಲ್ಲರನ್ನೂ ಕೂಡ ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಕ್ಕಂಥ ಎಲ್ರಿಗೂ ಕೂಡ ಏನೂ ಮಾತಾಡಬೇಡಿ ನೀವು, ಹೈಕಮಾಂಡ್ ಇದೆ, ಹೈಕಮಾಂಡ್ ವಾಚ್ ಮಾಡ್ತಾ ಇದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳವ್ರೆ. ಅದರಿಂದ ಯಾರು ಏನು ಮಾತಾಡ್ತಾ ಇಲ್ಲ, ಎಲ್ಲೂ ಮೀಡಿಯಾದಲ್ಲೂ ಕೂಡ ಇತ್ತೀಚೆಗೆ ಎಲ್ಲೂ ಬರ್ತಾ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಶಾಸಕರುಗಳಾಗಲಿ ಯಾರು ಆಗಲಿ ಇತ್ತೀಚೆಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅದನ್ನು ತಾಕೀತು ಮಾಡಿದ್ದಾರೆ. ನೀವು ಯಾರು ಕೂಡ ಮಾತಾಡಬಾರ್ದು, ನಿಮಗೆ ನೀವು ಯಾಕೆ ಮಾತಾಡ್ತೀರಿ, ಇದನ್ನೆಲ್ಲ ತೀರ್ಮಾನ ಮಾಡ್ಲಿಕ್ಕೆ ಹೈಕಮಾಂಡ್ ಇದೆ.